ಐಪಿಎಲ್ ಹವಾ ಜೋರಾಗಿದೆ. ಮೈದಾನದಲ್ಲಿ ಹೈ ವೋಲ್ಟೇಜ್ ಮ್ಯಾಚ್ಗಳು ನಡೀತಿವೆ. ಅಭಿಮಾನಿಗಳು ಟಿಕೆಟ್ ಗಿಟ್ಟಿಸಿಕೊಳ್ಳಲು ಪರದಾಡ್ತಿದ್ದಾರೆ. ಆದರೆ ಶಾಸಕರು ಮಾತ್ರ 3 ಟಿಕೆಟ್ ಪಡೆದಿದ್ದಾರೆ. ಇದರ ಮಧ್ಯೆ ಸ್ಟೇಡಿಯಂನಲ್ಲಿ ಮೊಬೈಲ್ ಚೋರರು ಹಾವಳಿ ಮಿತಿಮೀರಿದೆ. ನಮ್ಮ ಐಪಿಎಲ್ ಮ್ಯಾಚಸ್ ಏನಿದೆ ಅದಕ್ಕೆ 3 ಟಿಕೆಟ್ ಕೊಡಕ್ಕೆ ಒಪ್ಪಿಕೊಂಡಿದ್ದಾರೆ. ಐಪಿಎಲ್ ಟಿಕೆಟ್ಗಾಗಿ ಶಾಸಕರ ಬೇಡಿಕೆ ವಿಚಾರ. ಪ್ರತಿ ಶಾಸಕರಿಗೆ 3 ಐಪಿಎಲ್ ಟಿಕೆಟ್ ನೀಡಲು ಒಪ್ಪಿಗೆ. ಐಪಿಎಲ್ ಹಬ್ಬ ಶುರುವಾಗಿದೆ. ಅಭಿಮಾನಿಗಳು ಟಿಕೆಟ್ ಪಡೆಯಲು ಸರ್ಕಸ್ ಮಾಡ್ತಿದ್ದಾರೆ. ಇದರ ಮಧ್ಯೆ ಶಾಸಕರು ಕೂಡ ಐಪಿಎಲ್ ಟಿಕೆಟ್ಗಾಗಿ ಸದನದಲ್ಲೇ ಬೇಡಿಕೆ ಇಟ್ಟಿದ್ರು. ನಾವು ಜನರಂತೆ ಸಾಲಿನಲ್ಲಿ ನಿಲ್ಬೇಕಾ, ನಮಗೆ 5 ಟಿಕೆಟ್ ಕೊಡಿಸಿ ಅಂತ ಕೋರಿಕೊಂಡಿದ್ರು. ಸರ್, ಎಂಎಲ್ಎಗಳಿಗೆ 1 ಟಿಕೆಟ್ ಕೊಡ್ತಾರೆ. ಅದು ಯಾವ ಗ್ಯಾಲರಿ ಗೊತ್ತಾ? ಕೆಳಗಡೆ ಹೋಗೋ ಕಡೆ ಕುತ್ಕೋಬೇಕು. ನಾವು ಹೋಗಿ ನಾವು ನಮ್ಮ ಮಕ್ಕಳು ಹೋಗ್ಬೇಕಂತಾರೆ, ನಮ್ಮ ಮನೇಲಿ ಹೋಗ್ಬೇಕಂತಾರೆ. ಅವ್ರಿಗೆಲ್ಲ ಅವಕಾಶ ಬೇಡವಾ? ಇಷ್ಟು ಸುಂದರವಾಗಿ ಬೆಂಗಳೂರು ಮಾಡ್ತಾ ಇದೀರಿ ನೀವು. ನಮ್ಗೆ ಅಲ್ಲಿ ಹೋದ್ರೆ ಮರ್ಯಾದೆ ಇಲ್ಲ. ಅಲ್ಲಿ ಹೋಗಿ ಎಲ್ಲೋ ಕೂರಿಸ್ತಾರೆ ನಮ್ಮನ್ನ. ಕೆಳಗಡೆ ಹೋಗಿ ಒಂದು ಸಪರೇಟ್ ಲಾಂಚ್ ಮಾಡಿ ನಮಗೆ ಎಂಎಲ್ಎಗಳಿಗೆ ಮಂತ್ರಿಗಳಿಗೆ ಕೊಡೋಕೊಂದು ಅವಕಾಶ ಮಾಡಿ ಕೊಡಿಸಿ ಸರ್. ಈ ಸಂಬಂಧ ಮೊನ್ನೆಯೇ ಸಿಎಂ ಡಿಸಿಎಂ ಜೊತೆ ಕೆಎಸ್ಸಿಎ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಸಭೆ ನಡೆಸಿದ್ರು. ಅವತ್ತು ತಾತ್ಕಾಲಿಕವಾಗಿ ಶಾಸಕರಿಗೆ 1+1 ಟಿಕೆಟ್ ಕೊಡಲು ನಿರ್ಧರಿಸಲಾಗಿತ್ತು. ಸಭೆ ಅಪೂರ್ಣವಾದ ಕಾರಣದಿಂದ ಇವತ್ತು ಕೆಎಸ್ಸಿಎ, ಡಿಎನ್ಎ, ಆರ್ಸಿಬಿ ಪದಾಧಿಕಾರಿಗಳ ಜೊತೆ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತೊಂದು ಸುತ್ತಿನ ಸಭೆ ನಡೆಸಿದ್ರು. ಈ ವೇಳೆ ಡಿಕೆಗೆ ಜೆರ್ಸಿ ಕೊಟ್ಟು ಆರ್ಸಿಬಿ ಮ್ಯಾನೇಜ್ಮೆಂಟ್ ಗೌರವಿಸಿದೆ. ಸಭೆಯಲ್ಲಿ ಪ್ರತಿ ಶಾಸಕರಿಗೆ ಐಪಿಎಲ್ ಪಂದ್ಯದ 3 ಟಿಕೆಟ್ ಕೊಡಲು ಕೆಎಸ್ಸಿಎ ಒಪ್ಪಿಗೆ ಸೂಚಿಸಿದೆ. ಅಂತಾರಾಷ್ಟ್ರೀಯ ಪಂದ್ಯಗಳ ವೇಳೆ 2 ಟಿಕೆಟ್ ನೀಡಲು ನಿರ್ಧರಿಸಲಾಗಿದೆ. ಇನ್ನು ಐಪಿಎಲ್ ಮ್ಯಾಚ್ನಲ್ಲಿ 3ಕ್ಕಿಂತ ಹೆಚ್ಚು ಟಿಕೆಟ್ ಬೇಕಂದ್ರೆ ಖರೀದಿ ಮಾಡಬೇಕು ಅಂತ ಡಿಕೆಶಿ ಹೇಳಿದ್ರು. ನಮ್ಮ ಐಪಿಎಲ್ ಮ್ಯಾಚಸ್ ಏನಿದೆ ಅದಕ್ಕೆ 3 ಟಿಕೆಟ್ ಕೊಡಕ್ಕೆ ಒಪ್ಪಿಕೊಂಡಿದ್ದಾರೆ. 4 ಬೇಡ, 3 ಕೊಡಿ ಸಾಕು ಅಂತ ಹೇಳಿದ್ದೀನಿ ನಾನು. ಯಾಕಂದ್ರೆ ಅವರೆಲ್ಲ ಯಾವ್ದು ಅಗ್ರಿಮೆಂಟ್ಸ್ ಎಲ್ಲ ಮಾಡ್ಕೊಂಡಿರ್ತಾರೆ. ಅದಕ್ಕೆ ಎರಡು ಇಂಟರ್ನ್ಯಾಷನಲ್ ಮ್ಯಾಚಸ್ 2 ಮಾತ್ರ ಕೊಡೋದು, 2 ಮಾಮೂಲಿ ಅವರು ಎಲ್ಲರೂ ಪರ್ಚೇಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೇವೆ. ಇನ್ನು ಶಾಸಕರು ಟಿಕೆಟ್ಗಾಗಿ ಬೇಡಿಕೆ ಇಟ್ಟಿದ್ದನ್ನ ಮಾಜಿ ಸಂಸದ ಡಿಕೆ ಸುರೇಶ್ ವಿರೋಧ ವ್ಯಕ್ತಪಡಿಸಿದ್ದಾರೆ. ನಮಗೇನು ಫ್ರೀ ಟಿಕೆಟ್ ಬೇಕಾಗಿಲ್ಲ ಅಂತ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ. ಟಿಕೆಟ್ ಕೇಳಿರೋದು ತಪ್ಪು. ಈಗ ಯಾರು ಮಾತಾಡ್ತಾ ಇದ್ದಾರೆ ಅವ್ರು ಮಾತಾಡ್ತಾ ಇರೋದು ಇನ್ನ ಮಹಾಪರಾಧ. ಆಸಕ್ತಿ ಇರ್ತಕ್ಕಂಥವ್ರು ಕಾಸು ಕೊಟ್ಟು ನೋಡ್ತಕ್ಕಂಥದ್ದು ಒಳ್ಳೆಯ ಬೆಳವಣಿಗೆ. ಅದು ಒಂದು ಕಮರ್ಷಿಯಲ್ ಗೇಮ್. ಕಮರ್ಷಿಯಲ್ ಗೇಮ್ಗಳ ಬಗ್ಗೆ ನಾವು ಹೆಚ್ಚು ಜನಪ್ರತಿನಿಧಿಗಳು ಗಮನ ಹರಿಸ್ತಕ್ಕಂಥದ್ದು ಅಷ್ಟು ಒಳ್ಳೆಯದಲ್ಲ. ಇವತ್ತು ಟಿಕೆಟಿಗಾಗಿ ಪರದಾಟ. ನಾನು ಟಿಕೆಟ್ ತಗೊಳ್ಳಿ, ಅರೆ ದುಡ್ಡು ಕೊಡಿ ಅಂತ ಹೇಳೋದು. ಫ್ರೀ ಟಿಕೆಟ್ ಬೇಕಿಲ್ಲ, ದುಡ್ಡು ಕೊಡೋಣ ಅಷ್ಟೇ. ದುಡ್ಡು ಕೊಟ್ಟು ಟಿಕೆಟ್ ತಗೊಳ್ಳೋಣ. ಆರ್ಸಿಬಿ ಹಾಗೂ ಎಸ್ಆರ್ಎಚ್ ಪಂದ್ಯದ ವೇಳೆ ಕಳ್ಳರ ಕೈಚಳಕ. ಸ್ಟೇಡಿಯಂನಲ್ಲಿ 12 ಮೊಬೈಲ್ ಕಳ್ಳತನ, ಅಪ್ರಾಪ್ತರಿಂದ ಕೃತ್ಯ, ಎಫ್ಐಆರ್. ಟಿಕೆಟ್ ಫೈಟ್ ಒಂದ್ ಕಡೆಯಾದ್ರೆ ಉದ್ಘಾಟನಾ ಪಂದ್ಯದ ವೇಳೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಳ್ಳರು ಕೈಚಳಕ ತೋರಿದ್ದಾರೆ. 12 ಮೊಬೈಲ್ಗಳು ಕಳ್ಳತನವಾಗಿದ್ದು ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. At least 50 to 60 phones were stolen alone from the P3 stand, including my husband's. So my husband realized his phone was missing after first innings, where he went to bring us some drinking water. And at the same time, there were lots of people complaining about the same. Now we went to ask the stadium police for some help, but they were least interested. So we went back to the police station where there were lots of people complaining about the same. ಏನೇ ಹೇಳಿ ಶಾಸಕರಿಗೂ ಐಪಿಎಲ್ ಟಿಕೆಟ್ ಕೊಟ್ಟ ವಿಚಾರ 16 ರೀತಿ ಚರ್ಚೆಗೆ ಗುರಿಯಾಗಿದೆ. ಕಿರಣ್ ಹನ್ಯಡ್ಕ, ವಿಕಾಸ್ ಜೊತೆ ಈರಣ್ಣ ಬಸವ, ಟಿವಿ9 ಬೆಂಗಳೂರು.